ಇಲ್ಲಿ ಎರಡು ವಿಚಾರ ಇದೆ. ಯಾರೆಲ್ಲ ಜೈಲಿಗೆ ಹೋದ್ರು, ಯಾರೆಲ್ಲ ಕಸ್ಟಡಿಯಲ್ಲಿದ್ದರು ಅಂತೇಳಿ. ಒಂದು ವಿಷಯ ಹೇಳ್ತೀನಿ, ಜೈಲಿಗೆ ಹೋಗೋದು ಇಲ್ಲಿ ಸುಲಭ. ಜೈಲಿಗೆ ಹೋದರೆ ನಿಮ್ಗೆ ಇಷ್ಟೊಂದು ಕಿರಿಕಿರಿ ಇಲ್ಲ. ಬಟ್ ಕಸ್ಟಡಿಯಲ್ಲೇ ಉಳಿಯೋದಿದೆಯಲ್ಲ, ಮುಗಿದಿಲ್ಲ ನಿಮ್ಮದು, ಮುಗಿದಿಲ್ಲ ವಿಚಾರಣೆ ಅಂತ ಲೆಕ್ಕ. ಟಾರ್ಚರ್ ಕೊಡ್ತಾನೆ ಇರ್ತಾರೆ ಪೊಲೀಸರು. ಜೈಲಲ್ಲಿ ಯಾರೆಲ್ಲ ನ್ಯಾಯಾಂಗ ಬಂಧನ ಅಂತಂದರೆ ಜೈಲು, ಯಾರೆಲ್ಲ ನ್ಯಾಯಾಂಗ ಬಂಧನ 14 ದಿನಗಳ ಕಾಲ ಅವರೆಲ್ಲ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ, ಸ್ವಲ್ಪ ಸೇಫ್. ಇಲ್ಲಿ ಹೇಗೆ ಅಂತಂದರೆ ಪೊಲೀಸ್ ಸ್ಟೇಷನಲ್ಲೇ ಇರಬೇಕು, ಪೊಲೀಸರ ಮುಂದೆನೇ ಇರಬೇಕು, ಅವ್ರು ಹೇಳಿದ ಟೈಮಿಗೆ ಎದ್ದೇಳಬೇಕು, ಪ್ರತಿಯೊಂದು ಕೂಡ. ಹಾಗಿದ್ದರೆ ಯಾರು ಕಸ್ಟಡಿಗೆ ಹೋದರು, ಯಾರು ಕಸ್ಟಡಿಗೆ, ಇದು ಡೇಂಜರ್ ನೋಡಿ. ಯಾರೆಲ್ಲ ಕಸ್ಟಡಿಯಲ್ಲಿರ್ತಾರೆ ಅವ್ರದ್ದು ಇನ್ನೂ ಮುಗಿದಿಲ್ಲ ವಿಚಾರಣೆ. 4 ಮಂದಿ ಕಸ್ಟಡಿಗೆ. ಯಾಕೆ ಭಾಳ ಮುಖ್ಯವಾಗಿ A2 ಅಂತಂದರೆ ಈ A1 A2 ಇಲ್ಲಿ ಇದು ಮಹತ್ವ ಇದೆ ವೀಕ್ಷಕರೇ. ಈ A2 ಅಂತ ಹಾಕ್ತಾರಲ್ಲ, A2 A1 ಅಂತೇಳಿ. A1 ಅಂತಂದರೆ ನಂಬರ್ 1 ಆರೋಪಿ, A2 ಅಂದರೆ ನಂಬರ್ 2 ಆರೋಪಿ. ಈಗ ಕೆಲವರೆಲ್ಲ ಇದನ್ನು ನೋಡಿದಾಗಲೇ ಹತ್ಕೊಬಿಡ್ತಾರೆ. A24 24 ಸಣ್ಣದ್ರಿ, ಅವನು ಬಚಾವಾಗ್ತಾನೆ. ಈ A1 A2 A3 A4 ಇದೆಯಲ್ಲ, ಇವರೆಲ್ಲ ಬಚಾವಾಗೋದು ಭಾಳ ಕಷ್ಟ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಯಾಕೆ ಇವರನ್ನು ಜೈಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿ. ಆಕೆ ಹೇಳಿದ್ದಿರ್ಬೋದು A1, ಕಾರಣ ಆಕೆ ಆಗಿದ್ದಿರ್ಬೋದು, ಸೂತ್ರಧಾರ ಎಲ್ಲ ಈತನೇ ಅನ್ನೋ ಕಾರಣಕ್ಕಾಗಿ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಫಸ್ಟ್ ಓದಿಯೋದು ದರ್ಶನ್. ಆಮೇಲೆ ಅದರ ಫೋಟೋ ಬಂದಿದೆ ರೀ. ಇವತ್ತು ನೀವು ಯಾರಾದರೂ ಅದನ್ನು ಯಪ್ಪ ಭಗವಂತ ಅದನ್ನು ನೋಡಿದರೆ, ಇಷ್ಟೊಂದು ಬೀಭತ್ಸ, ಇಷ್ಟೊಂದು ಕ್ರೂರತೆ. ಚೆಕ್. ಸಾಧಾರಣವಾಗಿ ಹೇಳ್ತಾರಲ್ಲ, 2 ಶತ್ರು ದೇಶಗಳ ನಡುವೆ, ಸೈನಿಕರ ನಡುವೆ ಏನಾದರೂ ಯುದ್ಧಗಳಾದಾಗ ಸೈನಿಕರು ಸೆರೆ ಸಿಕ್ಕಿದ್ರೆ ಆ ರೀತಿ ಚಿತ್ರಹಿಂಸೆ ಕೊಡ್ತಾರಲ್ಲ ಅಂತೇಳಿ. ಬಹುಶಃ ಸೈನಿಕರು ಶತ್ರು ದೇಶದವ್ರಿಗೂ ಕೊಟ್ಟಿರಲಿಕ್ಕಿಲ್ಲಪ್ಪ. ಆ ಥರ ಇದೆ ಆ ಫೋಟೋಸ್ಗಳು. ಏನ್ರಿ, ಒಂದು ಚೂರು ದೇಹದಲ್ಲಿ ಭಾಗ, ಒಂದು ಚೂರು ಎಲ್ಲೂ ಬಿಟ್ಟಿಲ್ಲ. ಕಿವಿಯನ್ನು ಕತ್ತರಿಸಿಬಿಟ್ಟಿದ್ದಾರೆ ರೀ, ಕಿವಿನ. ಚೆಕ್. ಕಿವಿ ಇಲ್ಲ, ಆ ಹುಡುಗಂದು ಕಿವಿನೇ ಇಲ್ಲ. ಆಮೇಲೆ ಈತ ಹೊಡೆಯುವ ದೃಶ್ಯಗಳು 7 ಕ್ಯಾಮರಾಗಳ ಪೈಕಿ 2 CCTVಯಲ್ಲಿ ಸಿಕ್ಕಿದೆ. ಇದನ್ನು ಮುಖ್ಯಮಂತ್ರಿ ಆದಿಯಾಗಿ ನೋಡಿದ್ದಾರೆ. ಆಮೇಲೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಅದನ್ನು ಜಡ್ಜ್ಗೂ ತೋರಿಸಿದ್ದಾರೆ. 2 ವಿಚಾರ ಮಾತ್ರ ಇದೆಯಲ್ಲ, ಒಂದು ಆತನ ಮರ್ಮಾಂಗಕ್ಕೆ ಒದ್ದು ಅದನ್ನು ಒಂದು ರೀತಿಯಲ್ಲಿ ಒಡೆದಾಕ್ಬಿಟ್ಟಿದ್ದಾರೆ, ಹೇಳಕ್ಕಸಹ್ಯ. ಇನ್ನೊಂದು, ಒಂದು ಕಿವಿನ ಕಟ್ ಮಾಡಿ ಬಿಸಾಕಿದ್ದಾರೆ. ಕಿವಿನೇ ಇಲ್ಲ ರೀ. ಇದು ಕೇಸ್ ಮುಚ್ಚಿ ಹಾಕಲು ಶತಪ್ರಯತ್ನ ಮಾಡಿದ ಆರೋಪ. ನಾನು ಆ 2 ಪಾಯಿಂಟ್ ಹೇಳಿದ್ನಲ್ಲ, ಅದು ನಾನು ಏನಾದರೂ ನೀನೇನು ನೋಡ್ದಂಗೆ ಮಾತಾಡ್ತಿದ್ಯಾ ಅಂತ ನೀವು ಕೇಳಿದರೆ ಆ ಫೋಟೋಗಳಿದೆ, ಯಾರ ಹತ್ರ ತರಿಸಿ ನೋಡ್ಕೊಳ್ಳಿ. ನೀವು ಖಂಡಿತವಾಗಲೂ ಮಧ್ಯಾಹ್ನದ ಹೊತ್ತೊಂದಿದ್ರೆ ಊಟ ಮಾಡಲ್ಲ, ರಾತ್ರಿ ಹೊತ್ತೊಂದಿದ್ರೆ ನೀವು ಮಲಗಲ್ಲ. ಆ ಫೋಟೋ ನೋಡಿದರೆ 4 ಜನರನ್ನು ಶರಣಾಗುವಂತೆ ಪುಸಲಾಯಿಸಿದ್ದ ಅಂತ ಆರೋಪ ದರ್ಶನ್ ಮೇಲೆ. ಭಾಳ ಮುಖ್ಯವಾಗಿ, ಯಾಕಂದರೆ ನೀವು ಆರೋಪಿಗಳಿಗೆ 30 ಲಕ್ಷ ಹಣ ನೀಡಿದ್ದ ದರ್ಶನ್. ಓಕೆ. ಆಮೇಲೆ ಜೊತೆಗೆ ಆ 30 ಲಕ್ಷ ಮತ್ತು 37 ಲಕ್ಷ 40 ಸಾವಿರ ಮತ್ತೆ ಮನೆಯಲ್ಲಿ ಸಿಕ್ಕಿದೆ. ಈಗ ಆ ಹಣದ ಮೂಲೆ ಕೂಡ ಪತ್ತೆ ಮಾಡಲಾಗತ್ತೆ. ಹಣದ ಮೂಲೆ ಪತ್ತೆ ಮಾಡಲು ವಿಚಾರಣೆ ನಡೆಯುತ್ತೆ. ಪೊಲೀಸರು ಪ್ರತ್ಯಕ್ಷ ಸಾಕ್ಷಿಗಳನ್ನು ಹುಡುಕ್ತಾ ಇದ್ದಾರಂತೆ. ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ದಾರೆ ಹುಡುಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ದರ್ಶನ್ ನೋಡಿದ್ರಾ ಅಂತ ಕೇಳಬೇಕಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಹಲವರನ್ನು ಭೇಟಿಯಾಗಿದ್ದಾರೆ. ಇವರು ಇಲ್ಲಿ ಕೊಲೆ ಆದ ನಂತರ ಮೈಸೂರಿಗೆ ಹೋಗಿದ್ದಾರೆ, ಹೆಂಡತಿ ಮನೆಗೆ ಹೋಗಿದ್ದಾರೆ, ಗೆಳೆಯರ ಮನೆಗೆ ಹೋಗಿದ್ದಾರೆ, ಆಮೇಲೆ ರ್ಯಾಡಿಸನ್ ಬ್ಲೂಗೆ ಹೋಗಿದ್ದಾರೆ. ಸೊ ಅಲ್ಲೆಲ್ಲ ಯಾರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುತ್ತೆ. A9 ಧನ್ರಾಜ್ ಇವರನ್ನು ಯಾಕೆ ಪೊಲೀಸ್ ಸ್ಟೇಷನಲ್ಲಿ ಇರಿಸಲಾಗಿದೆ? ಗಿರಿನಗರದ ನಿವಾಸಿ ರಾಜ ಅಲಿಯಾಸ್ ಧನ್ರಾಜ್ ಈತನೇ. ಇವನು ಪವಿತ್ರಾಳ ಕಾರು ಚಾಲಕ. ಆಮೇಲೆ ಪವಿತ್ರಾಳನ್ನು ಅಣ್ಣ ಫೋನ್ ಮಾಡ್ದ ಅಂಥೇಳಿ ಶೆಡ್ಗೆ ಕರ್ಕೊಂಬಂದಿದ್ದೆ ಈ ಧನ್ರಾಜ್. ಆಮೇಲೆ ಅಣ್ಣನೂ ಇದ್ದರು, ಅಕ್ಕನೂ ಇದ್ದರು. ಅವರ ಮುಂದೆ ಒಂದು ಶೋಭಾಜಿ ಮಾಡಲಿಕ್ಕೆ ಈತ ಕೂಡ ರೇಣುಕಾಸ್ವಾಮಿ ಮೇಲೆ ವಿಪರೀತವಾಗಿ ಹಲ್ಲೆ ಮಾಡಿದ್ದಂತೆ. ಆಮೇಲೆ ಮೃತದೇಹವನ್ನು ಸಾಗಿಸೋದಕ್ಕೆ ಸಹಾಯ ಮಾಡಿದ್ದ ಧನ್ರಾಜ್. ಆಮೇಲೆ ಈತನನ್ನು ಯಾಕೆ ಹೆಡೆಮುರಿ ಕಟ್ಟಲಾಗಿದೆ ಅಂತ ಹೇಳಿದರೆ,
ಶಾಕ್ ಟ್ರೀಟ್ಮೆಂಟ್ ಮಾಡಿದ್ದು ಈತನೇ, ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಈತನೇ. ಅದು ಎಲ್ಲಿಗೆಲ್ಲ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದರೆ ಈಗಲೂ ಕೂಡ ದಿಗಿಲಾಗುತ್ತೆ. ಇನ್ನು A10 ವಿನಯ್, A10 ಸ್ಟೋನಿ ಬ್ರೂಕ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕ. ಕೊಲೆ ಬಳಿಕ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನ ಪಟ್ಟಿದ್ದ ಈತ ಇವತ್ತು ನಡ್ಕೊಂಡು ಬರ್ತಿದ್ದ. ಭಯಂಕರ ಮಂಗಳಾರತಿ ಆದಂಗೆ ಕಾಣ್ತಾ ಇದೆ. ಆಮೇಲೆ ವಿನಯ್ ಪಬ್ನಲ್ಲೇ ಪಾರ್ಟಿ ಮಾಡ್ತಾ ಇದ್ದ ನಟ. ಎಲ್ಲರೂ ಕೂಡ ಇವನ ಪಬ್ಬಲ್ಲೇ ಪಾರ್ಟಿ ಮಾಡ್ತಾಯಿದ್ರು. ಕಿಡ್ನ್ಯಾಪ್ ಆದಾಗ ವಿನಯ್ ಈ ಕಿಡ್ನ್ಯಾಪ್ ಮಾಡುವಾಗ ಎಲ್ಲ ವ್ಯವಹಾರಗಳು ಈತನ ಪಬ್ನಲ್ಲೇ ಆಗಿದ್ದು, ಯಾರ್ಯಾರು ಬಂದಿದ್ದಾರೆ ಅನ್ನೋಂಥ ಮಾಹಿತಿಗಾಗಿ ಆತನನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಆಮೇಲೆ ಪಟ್ಟಣಗೆರೆ ಜಯಣ್ಣಗೆ ಸೇರಿದ ಶೆಡ್ಡನ್ನು ಈತನೇ ನಿರ್ವಹಿಸ್ತಾ ಇದ್ದ ಸಂಬಂಧಿ. ಈತನಿಗೆ ಒಂದು ಖಯಾಲಿ ಇದೆ, ಅದು ಮೊಬೈಲ್ನಲ್ಲಿ ಶೂಟ್ ಮಾಡ್ಕೊಳ್ಳೋದು. ಈತನ ಮೊಬೈಲ್ನಲ್ಲೇ ಕೊಲೆ ವಿಡಿಯೋ ಶೂಟ್ ಆಗಿದೆಯಂತೆ. ಅದು ಒಂದು ಕೆಲವರಿಗೊಂದು ಅಭ್ಯಾಸ ಇರುತ್ತೆ, ಇಂಥದ್ದನ್ನೆಲ್ಲ ಕೃತ್ಯಗಳನ್ನು ಮಾಡಿದ ನಂತರ ನೋಡಿ ಖುಷಿ ಪಡೋದು. ಆ ಪ್ರಜ್ವಲ್ ರೇವಣ್ಣನಿಗಿತ್ತಲ್ಲ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದ. ಈಗ ಅವನನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಬಟ್ಟೆ ಬಿಚ್ಚಿಸ್ತಾ ಇದ್ದಾರೆ. ನಿಜ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಬಟ್ಟೆ ಬಿಚ್ಚಿಸಿ ಫೋಟೋ ತೆಗಿತಾ ಇದ್ದಾರೆ. ಆತಂದು ಏನು ವಿಡಿಯೋದಲ್ಲಿ ಆತ ತೋರಿಸಿದ್ನಲ್ಲ, ಅದು ಹೌದೋ ಅಲ್ಲ ಅಂತ ನೋಡಬೇಕಲ್ಲ. ಹಾಗೇ ಇವ್ರಿಗೂ ಅಂಥದ್ದೇ ಒಂದು ರೀತಿಯಲ್ಲಿ ಇದಕ್ಕೆ ವಿಘ್ನ ಸಂತೋಷಿಗಳು ಅಂತ ಕರೀತಾರೆ. ವಿಘ್ನ ಸಂತೋಷಿಗಳು ಆ ಹಿಂಸೆ, ಕ್ರೂರತೆ ಇದನ್ನೆಲ್ಲ ನೋಡಿ ಖುಷಿ ಪಡೋದು. ಹೆಂಗೆ ಹೊಡೆದ್ವಿ ಅಣ್ಣ, ಹೆಂಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ವಿ ಅಣ್ಣ, ಹೆಂಗೆ ವಿಲವಿಲ ಒದ್ದಾಡ್ತಾ ಇದ್ದ ಅಣ್ಣ ಅಂತ ಹೇಳ್ಕೊಳ್ಳಿಕ್ಕಿರ್ಬೋದು. ಅಣ್ಣ ಹೆಂಗೋ ಇದು ಇವನೇ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ವಿಕೃತ ಮನಸ್ಸು ಅಂತಾರೆ ಇದಕ್ಕೆ, ವಿಕೃತ ಮನಸ್ಸು. ವಿಕೃತವಾಗಿ ಯಾರಾದರೂ ಹಿಂಸೆ ಅನುಭವಿಸ್ತಾ ಇದ್ದರೆ ಖುಷಿ ಪಡೋದು. ಆ್ಯಂಡ್ A14 ಪ್ರದೋಷ್, ಈ 4 ಜನ ದರ್ಶನ್ ರಕ್ಷಣೆ ಮಾಡಲು ಶತಾಯಗತಾಯ ಪ್ರಯತ್ನ ಮಾಡಿದ್ದ ಒಂದು ಸಣ್ಣ ಪುಟ್ಟ ಆ್ಯಕ್ಟ್ರು ಕೂಡ. ಆ್ಯಂಡ್ ಬರೋಬ್ಬರಿ 30 ಲಕ್ಷ ಇವನಿಗೆ ಕೊಟ್ಟಿರ್ತಾರೆ. ದರ್ಶನ್ ಇವನಿಗೆ ಕೊಡೋದು ಫಸ್ಟ್, ಇವನು ದೀಪಕ್ಗೆ ಕೊಟ್ಟು ಸೆಟಲ್ಮೆಂಟ್ ಮಾಡುವಂಥ ಪ್ರಯತ್ನಗಳಾಗುತ್ತೆ. 30 ಲಕ್ಷವನ್ನು ಇವನ ಮನೆಯಿಂದಲೇ ಮತ್ತು ದೀಪಕ್ ಮನೆಯಿಂದ ತಗೊಂಡಿರ್ತಾರೆ. 4 ಆರೋಪಿಗಳಿಗೆ ಹಣ ನೀಡಿದೆ ಪ್ರದೋಷ್. ಹಣ ನಿನಗೆ ಎಲ್ಲಿಂದ ಬಂತು ಅಂಥೇಳಿ ಒಂದು ತನಿಖೆ ಆಗುತ್ತೆ, ಯಾರ್ಯಾರು ಕೊಟ್ಟೆ, ಯಾರ್ಯಾರು ಒಪ್ಕೊಂಡ್ರು ಅಂತೇಳಿ. ಇದು ಯಾರೆಲ್ಲ ಪೊಲೀಸ್ ಸ್ಟೇಷನಲ್ಲಿದ್ದಾರೆ ಅಂತ ನೋಡಿ. ಈಗ ಮತ್ತೆ ಹೇಳ್ತಾ ಇದ್ದೀನಿ, 4 ಜನ ಇದ್ರಲ್ಲ, ಯಾರೆಲ್ಲ? ದರ್ಶನ್, A9 ಧನರಾಜ್, A10 ವಿನಯ್, A14 ಪ್ರದೋಷ್. ಇವರು ಭಾಳ ಡೇಂಜರಸ್ ಅಂತ ಪ್ರೂವ್ ಆಗೋಯ್ತು ಈಗ ಸದ್ಯಕ್ಕೆ. ಇವರು ಬೇಕೇ ಬೇಕು ಅಂತೇಳಿ ಉಳಿದ 13 ಜನರನ್ನು ಜೈಲಿಗೆ ಕಳಿಸಿದ್ದಾರೆ. 14 ದಿವಸ ಅವ್ರಿಗೇನು ತೊಂದರೆ ಕೊಡಲ್ಲ. ಅಂದರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಜೈಲಲ್ಲಿ ಏನೆಲ್ಲ ಕೆಲಸಗಳಾಗುತ್ತೆ ಅದನ್ನು ಮಾಡಬೇಕು ಅವರು. ಆದರೆ 14 ದಿನ ಅವ್ರಿಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಆದರೆ ಇವರಿಗೆ ಟಾರ್ಚರ್ ತಪ್ಪಿದ್ದಿಲ್ಲ. A1 ಪವಿತ್ರ ಗೌಡ ವಿಚಾರಣೆ ಬಹುತೇಕ ಅಂತ್ಯಗೊಂಡಿದೆ. ಎಲ್ಲ ಬಡ ಅಂತ ಹೇಳಿಬಿಟ್ಟಿದ್ದಾಳಂತ ಅವಳು. ಏನೆಲ್ಲ ಹೇಳಬೇಕೆಲ್ಲ ಹೇಳಿದ್ದಾಳೆ. ಇರೋ ಬರೋ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಏನಾಗಿದೆ, ಮತ್ತೊಂದಾಗಿದೆ, ಯಾಕೆ ಕೊಡದೆ, ಯಾಕೆ ಕೋಪ, ಎಲ್ಲ ಹೇಳಿದ್ದಾಳೆ. ಸೊ ಹಾಗಾಗಿ ಆಕೆಯನ್ನು ಒಂದು 14 ದಿವಸ ಜೈಲಲ್ಲಿ ಹಿಡಿತ ಕಳಿಸಿದ್ದಾರೆ. A3 ಪವನ್, A3 ಆಯಿತಾ. ಇವನು ಗೊತ್ತಲ್ಲ ಯಾರು ಅಂತೇಳಿ. ಪೊಲೀಸರ ಲಾಠಿ ನೋಡಿದಾಗ ಎಲ್ಲ ಲಬ ಅಂತ ಹೇಳಿರ್ತಾನೆ. ಅಣ್ಣ ಬಿಟ್ಬಿಡೋಣ, ಎಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಓಕೆ, ಬಾಯಿ ಬಿಡಿಸುವಷ್ಟು ಮಾಹಿತಿ ಉಳಿದಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾನೆ. ಅಲ್ಲಿ ಕೊಟ್ಟೆ, ಇಲ್ಲಿ ಕೊಟ್ಟೆ, ಎಲ್ಲ ನನಗೆ ಬಿಟ್ಬಿಡಿ ಅಂತೇಳಿ 4 ಕಪಾಳಕ್ಕೆ ಬಿದ್ದಿರುತ್ತೆ, ಸರಿ ಎಲ್ಲ ಹೇಳಿರ್ತಾನೆ. A4 ರಾಘವೇಂದ್ರ ಈತ ಗೊತ್ತಲ್ಲ, ಚಿತ್ರದುರ್ಗ ಅಭಿಮಾನಿ ಸಂಘದ ಅಧ್ಯಕ್ಷ. ಆಮೇಲೆ ಕಿಡ್ನ್ಯಾಪ್ ಮಾಡಿದ್ದೀವನು. ಆಮೇಲೆ ಇವನ ಮನೆಯಲ್ಲಿ ಚಿನ್ನ ಸಿಕ್ಕಿದೆ. ರೇಣುಕಾಸ್ವಾಮಿಯನ್ನು ಕೊಂದ ನಂತರ ಆತನ ಸರ, ಆಮೇಲೆ ಉಂಗುರ, ಆಮೇಲೆ 300 ರೂಪಾಯಿ ವಾಚು ಬಿಟ್ಟಿಲ್ಲ. ಚಪ್ಪರ್ಗಳ್ರಿ ಇವರೆಲ್ಲ. 300 ರೂಪಾಯಿ ವಾಚು ಅದನ್ನು ತಗೊಂಡೋಗಿದ್ದಾನೆ ಮನೆಗೆ. ಆಮೇಲೆ ಒಂದು ಬೆಳ್ಳಿ ಕಳಗಾಯ್ತು 20 ರೂಪಾಯಿದು, ಅದನ್ನು ತಗೊಂಡೋಗಿದ್ದಾನೆ. ಸೊ ಇವನನ್ನು ಬಿಟ್ಬಿಟ್ಟಿದ್ದಾರೆ. A5 ನಂದೀಶ್, ಇವನು ಮಾಡಿದ ತಪ್ಪನ್ನು ಹೌದು ಸರ್, ನಾನು ಕರೆಂಟ್ ಶಾಕ್ ಕೊಟ್ಟಿದ್ದೀನಿ. ಆದರೆ ಅಲ್ಲಿ ಮತ್ತೊಬ್ಬ ಇದ್ದಾನಲ್ಲ, ಯಾರೋ ಆಲ್ರೆಡಿ ಜಾಸ್ತಿ, ಯಾರೋ ಧನರಾಜ್ ಮೇನ್, ಇವನು ಹೇಳಿರ್ತಾನೆ ಸರ್ ಧನರಾಜ್ ಕೊಟ್ಟಿದ್ದು, ನಾನು ಕೊಟ್ಟಿಲ್ಲ ಅಂತೇನು ಹೇಳಿರ್ತಾನೆ. ಹಾಗಾಗಿ ಅವನನ್ನು ಬಿಟ್ಟಿದ್ದಾರೆ. ಬಹುತೇಕ ಎಲ್ಲ ಮಾಹಿತಿ ಕೊಟ್ಟಿದ್ದಾನಂತೆ. A6 ಜಗದೀಶದಲ್ಲಿ ಏನಂತಂದರೆ ನೋಡಿ, ರೇಣುಕಾಸ್ವಾಮಿ ಕಿಡ್ನ್ಯಾಪ್ಗೆ ಜಗ್ಗನ ಆಟೋ ಬಳಕೆ, ಶೆಡ್ ತನಕ ರೇಣುಕಾಸ್ವಾಮಿ ಬಿಟ್ಟು ವಾಪಸ್ಸಾಗಿದ್ದ, ಅಲ್ಲಿ ಬಂದಿದ್ದಾನೆ. ಒಂದು ಸಣ್ಣ ಪಾತ್ರ ಇದೆ ಒಂದು, ಹಾಗಾಗಿ ಅವನನ್ನು ಬಿಟ್ಟು ಕಳಿಸಿದ್ದಾರೆ ಅಂತಂದರೆ ಜೈಲಲ್ಲಿ ಇಟ್ಟಿದ್ದಾರೆ. ಅನುಕುಮಾರ್, ರೇಣುಕಾಸ್ವಾಮಿ ಕಿಡ್ನ್ಯಾಪ್ಗೆ ರಾಘುಗೆ ಸಹಾಯ.
ಆಮೇಲೆ ಆದರೆ ಈತ ಶೆಡ್ನೊಳಗೆ ಇರಲಿಲ್ಲ ಎನ್ನಲಾಗ್ತಾ ಇದೆ. ಎಲ್ಲ ಇವರೆಲ್ಲ ದರ್ಶನ್ ಜೊತೆ ಒಂದು ಫೋಟೋ ಸಿಗುತ್ತೆ ಅಂತ ಬಂದಿರೋದು. 7-8 ಜನ ಇನ್ನೂ ದರ್ಶನ ನೋಡೇ ಇಲ್ಲ. ಅದಕ್ಕಿಂತ ಮೊದಲು ನರಕ ದರ್ಶನ ಆಗೋಗ್ಬಿಡ್ತು ಅವ್ರ ಲೈಫು. ಕೊಲೆ ತಪ್ಪು ಒಪ್ಪಿಕೊಳ್ಳೋದು ನಾನು ಹಿಂದಿಟ್ಟು ಸರ್ ನಾನು ಕೊಲೆ ಮಾಡಿಲ್ಲ ಸರ್, ಪದೇ ಪದೇ ಹೇಳ್ತಾ ಇದ್ದೆ ನಾವು, ನಾನು ಆಟೋ ಡ್ರೈವರ್ ಸರ್, ಕರ್ಕೊಂಬಂದು ಸರ್ ಬಂದಿದ್ದೀನಿ, ಒಳಗೂ ಹೋಗಿಲ್ಲ ಸರ್. ಆಮೇಲೆ ಈ ಹೆಣ ತಗೊಂಡೋಗಿಂತ ಸೆಟ್ಲಾಗು ಅಂತ ಕೇಳಿದಾಗ ಅವನು ಒಪ್ಪಲಿಲ್ಲಂತೆ. ಜೂನ್ 8 ರಾತ್ರಿ ಚಿತ್ರದುರ್ಗಕ್ಕೆ ವಾಪಸ್ ಆಗ್ತಾನೆ. ಆಮೇಲೆ ಅವನೇ ಸರೆಂಡರ್ ಆಗಿದ್ದಾನೆ. ಅವನೇನು ಪೊಲೀಸರು ಪತ್ತೆ ಹಚ್ಚಿದ್ದಲ್ಲ, ನೋಟಿಸ್ ಗಿಟೀಸ್ ಏನು ಕೊಟ್ಟಿದ್ದಾರೆ, ಅವನೇ ಬಂದು ಸರ್ ಹಿಂಗಾಗಿದೆ ಅಂತ ಒಪ್ಕೊಂಡಿದ್ದಾನೆ. ಹಾಗಾಗಿ ಅವನನ್ನು ಜೈಲಲ್ಲಿ ಇಟ್ಟಿದ್ದಾರೆ. A8 ರವಿ ಏನೋ ಈತನ ಕಾರ್ನಲ್ಲಿ ರೇಣುಕಾಸ್ವಾಮಿ ಕರೆತಂದಿದ್ರು, ಅಲ್ಲಿಂದ ಕರೆತಂದಿದ್ರು ಅವನನ್ನು. ಆದರೆ ಕಿಡ್ನ್ಯಾಪ್ ಅನ್ನೋದು ಇವನಿಗೂ ಗೊತ್ತಿಲ್ಲ. ಬಾರ ಹೋಗೋಣ ಅಂತ ಹೋಗಿದ್ದಾರೆ. ರವಿಯನ್ನು ಸತಾಯಿಸಿ ಹಣ ಕೊಟ್ಟಿದ್ದ ರಾಘವೇಂದ್ರ. ಈ ರಾಘವೇಂದ್ರ ಇದ್ದಾನಲ್ಲ, ಆ 300 ರೂಪಾಯಿ ವಾಚನ್ನು ಕಿಸೆಗೆ ಹಾಕ್ಕೊಂಡಿದ್ನಲ್ಲ, ಆ 300 ರೂಪಾಯಿ ಬಿಡದವ ಇವನು ದುಡ್ಡು ಕೊಡ್ತಾನೆ ಆಟೋದು, ಇವನಿಗೂ ಕೊಟ್ಟಿಲ್ಲ. ಆಮೇಲೆ ಈತನಿಗೆ ಕೊಟ್ಟಿದ್ದಾನೆ, ಭಾಳ ಸತಾಯಿಸಿ ಕೊಟ್ಟಿದ್ದಾನೆ. ಈತನಿಗೆ ಕೊಲೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ 14 ದಿವಸ ನೀವು ಅಲ್ಲಿರಿ ಅಂತ ಅವರನ್ನು ಕಳಿಸಿದ್ದಾರೆ. A11 ನಾಗರಾಜ್ ಒಂದು ರೀತಿಯಲ್ಲಿ ಮ್ಯಾನೇಜರ್. ನೋಡಿ, ಇವರೆಲ್ಲ ಅಭಿಮಾನದಿಂದ ದರ್ಶನ್ ಜೊತೆ ಇದ್ದಾರೆ. ಕೊಲೆ ಗಿಲೆ ಎಲ್ಲ ಆಗತ್ತೆ, ಒಂದು 4 ಪೆಟ್ಟು ಒಂದು ಹೊಡಿತಾರೆ, ಮತ್ತೊಂದು ಹೊಡಿತಾರೆ, ಒಂದು ರೀತಿಯಲ್ಲಿ ಅಣ್ಣನ ಮುಂದೆ ನಿಂತ್ಕೋತೀನಿ ಅಂತೆಲ್ಲ ಬಂದಿರೋರು. ಆಮೇಲೆ ಕಾರ್ಪೊರೇಟರ್ ಆಗಬೇಕು ಅಂತ ಆಸೆ ಇತ್ತು, ಎಲ್ಲ ಬಾಯ್ಬಿಟ್ಟಿದ್ದಾರಂತೆ. ಸರ್ ನನಗೆಲ್ಲ ಏನೆಲ್ಲ ಗೊತ್ತಿದೆ, ಹಾಗಾಗಿ ನೀನು ಕೂಡ ಜೈಲಲ್ಲಿರೋ 14 ದಿವಸ ಅಂತ ಕಳಿಸಿದ್ದಾರೆ. ಲಕ್ಷ್ಮಣ್, ರೇಣುಕಾಸ್ವಾಮಿ ಕೊಲೆಯಲ್ಲೂ ಲಕ್ಷ್ಮಣ ಭಾಗಿಯಾಗಿದ್ದಾನೆ. ಶರಣಾಗ್ತಾ ಇದ್ದ ಆರೋಪಿಗಳಿಗೆ ಹಣದ ಆಸೆ ಹೊಡ್ತಾ ಇದೆ. ಇವನು ಒಂದು ರೀತಿಯಲ್ಲಿ ಮ್ಯಾನೇಜರ್, ಮತ್ತೊಂದು ಮ್ಯಾನೇಜರ್ ಇದ್ದಾಗ. ಇವನು ಹೇಳಿದ ಸರ್, ನಾನು ಹೇಳಿದೆ ಅವ್ರಿಗೆ 5 ಲಕ್ಷ ಕೊಡ್ತೀನಿ, ಅಡ್ಜಸ್ಟ್ ಆಗು ಅಂತೇಳಿ. ಇಷ್ಟು ಮಾಡಿದ್ದೀನಿ ಸರ್, ಹಣ ಎಲ್ಲ ಸಿಕ್ಕಿದೆ, ಸತ್ಯ ಎಲ್ಲ ಒಪ್ಕೊಂಡಿದ್ದಾನೆ. ಲಕ್ಷ್ಮಣ್ ಸ್ವಲ್ಪ ವಯಸ್ಸು ಕೂಡ ಆಗಿದೆ. ಇನ್ನು ದೀಪಕ್ ನಾವು ಹೇಳ್ತಾನೆ, ಹತ್ಯೆ ನಡೆದ ಶೆಡ್ಡನ್ನು ಕೊಟ್ಟಿದ್ದೆ ದೀಪಕ್, ಕರೆಂಟ್ ಶಾಕ್ ನೀಡಿದ್ದು ಕೂಡ ಒಪ್ಕೊಂಡಿದ್ದಾನೆ. ಹಾಗಾಗಿ ಓಕೆ, ಒಪ್ಕೊಂಡಿದೆಯಲ್ಲೋ ಜೈಲಲ್ಲಿ ಇರು ಅಂತ ಹೇಳಿದ್ದಾರೆ. ಕಾರ್ತಿಕ್, ರೇಣುಕಾಸ್ವಾಮಿ ಶವ ವಿಲೇವಾರಿಗೆ ಸಹಾಯ, ಹಣಕ್ಕಾಗಿ ಕೊಲೆ ಆರೋಪ ಹೊರಲು ಸಿದ್ಧನಾಗಿದ್ದ. ದರ್ಶನ್ 5 ಲಕ್ಷ ಸಿಗತ್ತೆ ಅಂತೇಳಿ ರೆಡಿಯಾಗಿದ್ದೆ. ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಸರ್, ನನ್ನ ಹತ್ರ ಹೇಳಿದರು. ಅವ್ನಿಗೇನೋ ಒಂದು 1,000 ರೂಪಾಯಿ ಏನೋ ಅಲ್ಲಿ ಶೆಡ್ಡಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದ. 1 ಲಕ್ಷ ಜೊತೆಗೆ ನೋಡಿರೋದಿಲ್ಲ ಅವನು. 5 ಲಕ್ಷ ಕೊಡ್ತೀನಿ ಅಂದಾಗ ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ದಾನೆ. ಸಿಕ್ಕಾಕೊಳ್ಳಿ, ದರ್ಶನ ಹೆಸರು ಹೇಳಲ್ಲ, ನಾನೇ ಕೊಲೆ ಮಾಡಿದ್ದು ಒಪ್ಕೊಂಡವ. ಓಕೆ. ಇನ್ನು ಕೇಶವಮೂರ್ತಿ ಅಭಿಮಾನದಿಂದ ಜೈಲಿಗೆ ಹೋಗಲಿಸಿದ. ಇದು ಅಭಿಮಾನ. ಅಣ್ಣನಿಗೆ ಬೇಕಾದರೆ ಹೋಗ್ತೀನಿ ಅಂತೇಳಿ ಪೊಲೀಸರಿಗೆ ಶರಣಾದ ಮೇಲೆ 4 ಬಾರಿಸಿದ್ದಾರೆ. ಅವನು ಬಂದಿದ್ದ, ಅವನು ಅದಕ್ಕಿಂತ ಮೊದಲು ಕಾರ್ತಿಕ್, ನಾವೇ ಕೊಂದಿದ್ದು ಸರ್ ಅಂತೇಳಿ 4 ಕಪಾಳಕ್ಕೆ ಬಾರಿಸಿದ್ದಾರೆ. ಎಲ್ಲ ಬಾಯ್ಬಿಟ್ಟಿದ್ದಾನೆ. ಇಲ್ಲ ಸರ್ ನಾವಲ್ಲ, ಅಣ್ಣನಿಗೆ ಬೇಕಾಗಿ ಮಾಡಿದ್ದೀವಿ ಅಂತೇಳಿ. ಇವನ ಹೇಳಿಕೆ ಆಧಾರದಲ್ಲಿ ಕಾರ್ಯಾಚರಣೆ. ಇವನು ವೆರಿ ಇಂಪಾರ್ಟೆಂಟ್. ನೀವು 4 ಜನ ಸ್ಟ್ರೈಟ್ ನಿಂತಿರ್ತಾರೆ, ಯಾವನೇನು ಹೊಡೆದ್ರು ಏನು ಹೇಳಲ್ಲ ಅಂತೇಳಿ ಒಬ್ಬ ಬಾಯ್ಬಿಟ್ಬಿಡ್ತಾನೆ. ಅಂಥದ್ರಲ್ಲಿ ಇವ ಒಬ್ಬ. ಸದ್ಯ ಗೊತ್ತಿರೋಷ್ಟು ಮಾಹಿತಿ ನೀಡಿದ್ದ ಕೇಶವ. ಇನ್ನು ನಿಖಿಲ್ ನಾಯಕ್, ಈತ ರೇಣುಕಾಸ್ವಾಮಿ ಹತ್ಯೆ ವೇಳೆ ಇರಲಿಲ್ಲ. ಕೊಂದ ಬಳಿಕ ನಿಖಿಲ್ಗೆ ಕರೆ ಮಾಡಿದ್ದ ಪವನ್. ಇವನೆಲ್ಲೋ ಇದ್ದ ಪಾಪ. ಇವನು ಪಾಪ ಎಲ್ಲೋ ಒಂದು ಕಡೆ ಬಿಯರು ಚಿಪ್ಸು ತಿನ್ಕೊಂಡು ಕೂತಿದ್ದ. ಪವನ್ದು ಕರೆ ಬಂದಿದೆ. ನಿನಗೊಂದು ಒಳ್ಳೆ ಅವಕಾಶ ಇದೆ, ಏನು 5 ಲಕ್ಷ ಕೊಡ್ತೀನಿ. ಏನಕ್ಕೆ? ನೀನೇನಿಲ್ಲ, ಒಂದು ಹೆಣ ಇದೆ, ಹೆಣ ಇದೆ, ಎಸಿಬೇಕಷ್ಟೆ. ಒಪ್ಕೊಂಡಿದ್ದಾನೆ. ನಿಜವಾಗಿ ಹೆಣವನ್ನು ಎಸೆದಿದ್ದು ಇವನೇ. ಆಮೇಲೆ ಒಪ್ಕೊಳ್ಳೋಕ್ಕೆ ರೆಡಿ ಇದ್ದಾನಂತೆ. ದರ್ಶನ್ಗಾಗಿ ಪೊಲೀಸರ ಮುಂದೆ ಶರಣಾಗಿದ್ದ. ಸೊ ಹಾಗಾಗಿ ಈ 13 ಜನ ಜೈಲಲ್ಲಿರಿಂದ ಕಳಿಸಿದ್ದಾರೆ. ಓಕೆ.